ದೊಡ್ಡ ದೊಡ್ಡ ಬ್ರಾಂಡೆಡ್ ವಸ್ತುಗಳನ್ನ ನಕಲಿ ಮಾಡ್ತಾ ಇದ್ದ ಘಟನೆಗಳನ್ನ ನಾವು ನೋಡ್ತಾ ಇದ್ವಿ. ಇದೀಗ ಡಿಟರ್ಜೆಂಟ್ ಅನ್ನು ಕೂಡ ನಕಲಿ ಮಾಡ್ತಾ ಇರುವಂತಹ ಘಟಕದ ಮೇಲೆ ಸೀಸ್ ಮಾಡಲಾಗಿದೆ. ಬ್ರಾಂಡೆಡ್ ಡಿಟರ್ಜೆಂಟ್ ಪೌಡರ್ ನೀವೇನಾದ್ರೂ ಉಪಯೋಗಿಸ್ತಾ ಇದ್ರೆ ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ, ಇದು ಕಾಸ್ಟ್ಲಿ, ಅದು ಕಡಿಮೆ ಅಂತ ಅಂದ್ಕೊಂಡು ನೀವೇನಾದ್ರೂ ಉಪಯೋಗಿಸ್ತಾ ಇದ್ರೆ ಅದು ಕೂಡ ನಕಲಿನ ಅಸಲಿನ ಅಂತ ಒಮ್ಮೆ ನೋಡ್ಕೊಳ್ಳಿ. ಯಾಕಂತಂದ್ರೆ ಬ್ರಾಂಡೆಡ್ ಡಿಟರ್ಜೆಂಟ್ ತರಾನೇ ಪ್ಯಾಕಿಂಗ್ ಇರುತ್ತೆ, ಹೆಸರಿರುತ್ತೆ, ಎಲ್ಲ ಇರುತ್ತೆ. ಬಟ್ ಅದ್ರ ಒಳಗಡೆ ಇರುವಂತಹ ಪೌಡರ್ ಮಾತ್ರ ನಕಲಿ ಆಗಿರುತ್ತೆ. ನಕಲು ಮಾಡಿ ಮಾರ್ತಾ ಇದ್ದಂತಹ ಒಂದು ಫ್ಯಾಕ್ಟ್ರಿ ಮೇಲೆನೆ ಸೀಸ್ ಮಾಡಿದ್ದಾರೆ. ರಿನ್ನು, ಸರ್ಫೆಕ್ಸೆಲ್, ವೀಲ್ ಕಂಪನಿಯ ಡಿಟರ್ಜೆಂಟ್ ಪುಡಿ ನಕಲು ಜಾಲ ಇದು. ಅರ್ಜುನ್ ಜೈನ್ ಅನ್ನುವರಿಗೆ ಸೇರಿದ ಕಾರ್ಖಾನೆಯನ್ನ ಸೀಸ್ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಮಲ್ಲೇಶ್ವರಂ ಪೊಲೀಸರು ದಾಳಿ ಮಾಡಿದ್ದಾರೆ. ಬಟ್ಟೆ ಒಗೆಯೋ ಡಿಟರ್ಜೆಂಟ್ ನಕಲು ಮಾಡ್ತಾ ಇತ್ತು ಈ ಫ್ಯಾಕ್ಟರಿ. 20 ಲಕ್ಷ ಮೌಲ್ಯದ ಡಿಟರ್ಜೆಂಟ್ ವಸ್ತುಗಳು, ವಿವಿಧ ಕಂಪನಿಯ ಲೇಬಲ್ಗಳು, ಸುಮಾರು 15 ಲಕ್ಷ ಮೌಲ್ಯದ ಮಿಕ್ಸಿಂಗ್ ಮಿಷಿನ್ ಸೀಸ್ ಮಾಡಿದ್ದಾರೆ. ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ನೀಡಿದ ಮಾಹಿತಿ ಮೇರೆಗೆ ದಾಳಿ ಮಾಡಲಾಗಿದೆ. ಲೋಡ್ ಗಟ್ಟಲೆ ಡಿಟರ್ಜೆಂಟ್ ಪ್ಯಾಕ್ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಿರೋದಂತೂ ಖಚಿತ. ಮಾಹಿತಿ ಮೇರೆಗೆ ವಾಹನ ಸೀಸ್ ಮಾಡಿದ್ರು. ನಂತರ ಮಾದನಾಯಕನಹಳ್ಳಿಯಲ್ಲಿ ನಡೀತಾ ಇದ್ದ ಅಕ್ರಮ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿದ್ರು. 20 ಲಕ್ಷದ ಡಿಟರ್ಜೆಂಟ್ ವಸ್ತುಗಳು, ವಿವಿಧ ಕಂಪನಿಗಳ ಲೇಬಲ್ಗಳು ಹಾಗೂ ಸುಮಾರು 15 ಲಕ್ಷ ಮೌಲ್ಯದ ಮಿಕ್ಸಿಂಗ್ ಮಿಷಿನ್ಗಳು ಸೀಸ್ ಮಾಡಿದ್ದಾರೆ. ಅರ್ಜುನ್ ಜೈನ್ ಅನ್ನುವರಿಗೆ ಸೇರಿದಂತಹ ಫ್ಯಾಕ್ಟರಿ ಇದು ಅಂತ ಹೇಳಲಾಗುತ್ತೆ. ಅರ್ಜುನ್ ಜೈನ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಮಲ್ಲೇಶ್ವರಂ ಪೊಲೀಸರು. ಇದೀಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ವಿಶ್ವನಾಥ್, ಬ್ರಾಂಡೆಡ್ ಹೆಸರು ಹೇಳಿಕೊಂಡು ನಕಲಿ ಮಾಡ್ತಾ ಇದ್ದನ್ನ ಅನೇಕ ವಸ್ತುಗಳನ್ನ ನಾವು ನೋಡಿದ್ವಿ ಈ ಹಿಂದೆ. ಅದರಲ್ಲಿ ನಂದಿನಿ ತುಪ್ಪ ಕೂಡ ಹೊರತಾಗಿರ್ಲಿಲ್ಲ. ಇದೀಗ ಡಿಟರ್ಜೆಂಟ್ ಪೌಡರ್ ಸರದಿ ಬ್ರಾಂಡೆಡ್ ಇದು ಅಂತ ಖರೀದಿಸಿ ಉಪಯೋಗಿಸ್ತಾ ಇದ್ದವರು ಒಮ್ಮೆ ಚೆಕ್ ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೆಷ್ಟು ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆಯೋ ಗೊತ್ತಿಲ್ಲ. ಹೇಗೆ ನಡೆಸಿದ್ರು ಪೊಲೀಸರು ಈ ಕಾರ್ಯಾಚರಣೆಯನ್ನು? ಶಿಲ್ಪಾ, ಖಂಡಿತವಾಗ್ಲು ಅನೇಕ ದಿನಗಳಿಂದ ನಾವೇ ಮಾಧ್ಯಮಗಳನ್ನೇ ಸುದ್ದಿಗಳನ್ನ ಬಿತ್ತರ ಮಾಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಸಿಸಿಬಿ ಪೊಲೀಸರು ಅನೇಕ ಬಾರಿ ಈ ನಕಲಿ ಬ್ರಾಂಡೆಡ್ ಬಟ್ಟೆಗಳಾಗಿರ್ಬೋದು, ಶೂಗಳಾಗಿರ್ಬಹುದು ಮತ್ತು ಈ ಸುಗಂಧ ದ್ರವ್ಯಗಳನ್ನು ಕೂಡ ನಕಲು ಮಾಡಿಕೊಂಡು ಬ್ರಾಂಡೆಡ್ ಅಂತಂದ್ರೆ ಸೆಕೆಂಡ್ ಕಾಪಿ ಅಂತ ಹೇಳಿ ಮಾಡ್ಕೊಂಡು ಮಾರಾಟ ಮಾಡುವಂತಹ ಪ್ರಕರಣಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಆದ್ರೆ ಈಗ ದಿನನಿತ್ಯ ಬಟ್ಟೆ ಒಗೆಯೋದಕ್ಕೆ ಬಳಸುವಂತಹ ಈ ಸೋಪಿನ ಪೌಡರ್ ಆಗಿರಬಹುದು, ಅದೇ ರೀತಿ ಸೋಪ್ ಆಗಿರಬಹುದು, ಈ ಬಟ್ಟೆ ಸೋಪ್ಗಳನ್ನ ನಕಲು ಮಾಡಿಕೊಂಡು ಅದರಲ್ಲೂ ಕೂಡ ಪ್ರಮುಖವಾಗಿ ಈ ರಿನ್ ಆಗಿರ್ಬೋದು, ಸರ್ಫ್ ಆಗಿರ್ಬೋದು, ವೀಲ್ ನಂತಹ ಪ್ರಾಡಕ್ಟ್ ಗಳೇನಿದೆ ಅದು ಮಾರ್ಕೆಟ್ ನಲ್ಲಿ ಅತಿ ಹೆಚ್ಚಾಗಿ ಮಾರಾಟವಾಗುವಂತಹ ಪ್ರಾಡಕ್ಟ್ ಗಳಾಗಿರುವಂತಹ ಈ ಒಂದು ಪ್ರಾಡಕ್ಟ್ ಅನ್ನ ನಕಲಿಯಾಗಿ ಅಂತಂದ್ರೆ ಸೆಕೆಂಡ್ ಕಾಪಿ ಅನ್ನೋದು ಅಂತ ಕೂಡ ಹೇಳಬಹುದು. ಇದನ್ನ ಈ ರೀತಿಯಾಗಿ ಕಾಪಿಯನ್ನ ಮಾಡಿಕೊಂಡು ಅಕ್ರಮವಾಗಿ ಮಾದನಾಯಕನಹಳ್ಳಿಯಲ್ಲಿ ತಯಾರು ಮಾಡಿ ಮಾರಾಟ ಮಾಡ್ತಾ ಇದೆ. ಅಂತಂದ್ರೆ ಮಾರ್ಕೆಟ್ಗೆ ಸಪ್ಲೈ ಮಾಡ್ತಾ ಇದ್ದಂತಹ ಒಂದು ಗ್ಯಾಂಗ್ ಅನ್ನ ಈಗ ಬಂಧನ ಮಾಡಲಾಗಿರುವಂತದ್ದು. 20 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ವಿವಿಧ ಕಂಪನಿಯ ಲೇಬಲ್ಗಳು ಮತ್ತು ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ ಈ ಮಿಕ್ಸಿಂಗ್ ಮಿಷಿನ್ ಗಳಿದೆ. ಇವುಗಳನ್ನು ಕೂಡ ಈಗ ಪೊಲೀಸ್ ಸೀಸ್ ಮಾಡಿದ್ದಾರೆ. ಅರ್ಜುನ್ ಜೈನ್ ಎಂಬಾತ ಈ ಒಂದು ಫ್ಯಾಕ್ಟರಿಯನ್ನು ಕೂಡ ನಡೆಸ್ತಾ ಇದ್ದಾನೆ ಒಂದು ಮಾಹಿತಿ ಕೂಡ ಇರುವಂತದ್ದು. ಅರ್ಜುನ್ ಜೈನ್ ಅನ್ನು ಕೂಡ ಈಗ ವಶಕ್ಕೆ ಪಡೆದು ಪೊಲೀಸರು ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಮಲ್ಲೇಶ್ವರಂ ಭಾಗದಲ್ಲಿ ಅತಿ ಹೆಚ್ಚು ಕಮರ್ಷಿಯಲ್ ಅಂಗಡಿಗಳಾಗಿರ್ಬೋದು, ಕಿರಾಣಿ ಸ್ಟೋರ್ಸ್ ಆಗಿರ್ಬೋದು, ಈ ಎಲ್ಲಾ ಅಂಗಡಿಗಳು ಕೂಡ ಇರುತ್ತೆ. ಇಲ್ಲಿ ಕೂಡ ಸಪ್ಲೈ ಆಗ್ತಾ ಇತ್ತು. ಹೀಗಾಗಿ ಹಿಂದೂಸ್ತಾನ್ ಯೂನಿಲಿವರ್ ಅನ್ನೋ ಸಂಸ್ಥೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತೆ ಪೊಲೀಸರಿಗೆ. ಈ ರೀತಿಯಾಗಿ ನಕಲಿಯಾಗಿ ಕಳ್ಳತನದ ರೀತಿಯಲ್ಲಿ ನಕಲಿ ಪ್ರಾಡಕ್ಟ್ ಗಳನ್ನ ಮಾಡಿಕೊಂಡು ಈ ಮಾರ್ಕೆಟ್ ನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ, ಮಾರಾಟ ಮಾಡ್ಲಾಗ್ತಾ ಇದೆ ಅನ್ನೋ ಒಂದು ಖಚಿತ ಮಾಹಿತಿ ಮೇರೆಗೆ ಈ ಒಂದು ದಾಳಿ ಕೂಡ ನಡೆದಿರುತ್ತೆ. ಸದ್ಯಕ್ಕೆ ಒಂದು ವಾಹನವನ್ನು ಕೂಡ ಸೀಸ್ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಈ ಪ್ರಕರಣ ಕೂಡ ದಾಖಲಿಸಿಕೊಂಡು ಮಲ್ಲೇಶ್ವರಂ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಜನ ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಈ ಒಂದು ಅಸಲಿ ವಸ್ತುಗಳ ಮೇಲೆ ನಕಲಿ ವಸ್ತುಗಳು ಅಂತಂದ್ರೆ ಅಸಲಿ ವಸ್ತುಗಳ ತಲೆ ಮೇಲೆ ಹೊಡೆದಂತೆ ಈ ಒಂದು ವಸ್ತುಗಳನ್ನ ತಯಾರು ಮಾಡ್ಲಾಗ್ತಾ ಇತ್ತು. ಪಿನ್ ಟು ಪಿನ್ ಯಾವ ರೀತಿ ಕವರ್ ಇರುತ್ತೆ ಅದೇ ರೀತಿಯಾದಂತಹ ಕವರ್ ಗಳನ್ನು ಕೂಡ ಬಳಸ್ಕೊಳ್ಳೋದಾಗಿರ್ಬೋದು, ಅದ್ರ ಮೇಲಿನ ಪ್ರಿಂಟಿಂಗ್ ಕೂಡ ಅದೇ ರೀತಿ ಇರುತ್ತೆ. ಹೀಗಾಗಿ ಜನ ಕೂಡ ಯಾಮಾರಿ ಈ ಒಂದು ಪ್ರಾಡಕ್ಟ್ ಗಳನ್ನೇ ತಗೊಂಡು ಹೋಗ್ತಾ ಇದ್ರು ಇಷ್ಟು ದಿವಸ. ಈಗ ಸದ್ಯಕ್ಕೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮುಂದಿನ ದಿನಮಾನಗಳಲ್ಲಾದ್ರೂ ಕೂಡ ಗ್ರಾಹಕರು ಎಚ್ಚೆತ್ಕೊಳ್ಬೇಕಾಗುತ್ತೆ. ಮತ್ತು ಅಂಗಡಿ ಮಾಲೀಕರು ಯಾರು ಇದನ್ನ ನಕಲಿ ಪ್ರಾಡಕ್ಟ್ ಗಳನ್ನ ಯಾರು ಮಾರಾಟ ಮಾಡ್ತಾರಲ್ಲ ಅವರ ವಿರುದ್ಧವಾಗೂ ಕೂಡ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಇನ್ನು ಗ್ರಾಹಕರ ವೇದಿಕೆಗಳೇನಿರುತ್ತೆ ಅವುಗಳು ಕೂಡ ಗ್ರಾಹಕರಿಗೆ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲೂ ಕೂಡ ಈ ರೀತಿ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಈ ಒಂದು ನಕಲಿ ಪ್ರಾಡಕ್ಟ್ ಗಳನ್ನು ಕೂಡ ಮಾರ್ಕೆಟ್ ನಲ್ಲಿ ತಗೊಂಡು ಅವು
ಆರೋಗ್ಯದ ವಿಷಯದಲ್ಲಾಗಿರ್ಬೋದು, ಕೆಲವೊಂದು ವಸ್ತುಗಳನ್ನ ಅಂತಂದ್ರೆ ಈ ಎಣ್ಣೆಗಳಾಗಿರ್ಬೋದು, ಆ ಕೆಲವೊಂದು ವಸ್ತುಗಳನ್ನ ನಕಲಿ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇತ್ತು. ಈಗ ಅದರ ಮುಂದುವರಿದ ಭಾಗವಾಗಿ ಡಿಟರ್ಜೆಂಟ್ ಮತ್ತು ಸೋಪ್ಗಳನ್ನು ಕೂಡ ನಕಲಿ ಮಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ದುರಂತವೇ ಸರಿ. ಸದ್ಯಕ್ಕೆ ಪೊಲೀಸರು ಈಗ FIR ಅನ್ನ ಮಾಡಿಕೊಂಡು ಮುಂದಿನ ತನಿಖೆಯನ್ನ ಕೈಗೊಂಡಿರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.